ನಮಸ್ಕಾರ ರೀ. ಇವತ್ತು ನಾವು ಹುಗ್ಗಿ ಮಾಡೋ ತೋರ್ಸಕತ್ತೀವ್ರಿ. ನಾವು ನಮ್ಮ ಅವ್ವರ ಮನೆಗೆ ಬಂದೀವ್ರಿ. ಅವರು ಹುಗ್ಗಿ ಮಾಡಕತ್ತಾರ್ರಿ. ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಹುಗ್ಗಿ ರೀ. ಈಗ ನೀರು ಕುದಿಲಿಕತ್ತಾವ ನೋಡ್ರಿ ಕುಕ್ಕರ್ನಾಗ. ಅದು ಹುಗ್ಗಿ ಅಕ್ಕಿ ನಿನ್ನ ರಾತ್ರಿ ಬಿಸಿ ನೀರ್ನಾಗ ನೆನ್ನಿಟ್ಟಿರ್ರಿ. ಮುಂಜಾನೆ ಎದ್ದು ಕುಕ್ಕರ್ನ ಹಾಕಿ ಕುದಿಸ್ಲಿಕತ್ತಾರ ನೋಡ್ರಿ. ಪಾವು ಕೆಜಿ ಹುಗ್ಗಿ ಅಕ್ಕಿಗೆ ಒಂದು ಬಟ್ಲ ಇದು ಅಕ್ಕಿ ಹಾಕ್ಬೇಕ್ರಿ. ಅನ್ನ ಊಟ ಮಾಡೋದು ಅಕ್ಕಿ. ಇದು ಹಿಂದಕ್ಕೆ ಭಾಳ ಮಾಡ್ತಿರಲ್ಲ, ಇದು ಕಾರ್ಯಕ್ರಮಗೆಲ್ಲ ಇದು ಹುಗ್ಗಿ ಸ್ಪೆಷಲ್ ಇದು ಇತ್ತಲ್ಲ, ಇದು ನಿಮ್ ಹಿಂದಕ್ಕೆ ಭಾಳ ಮಾಡ್ತಿರವಿ. ಇದು ಎಲ್ಲ ಈಗ ಕಡಿಮೆ ಆಗ್ಯದ. ಭಾಳ ತಿಲ್ಲಕ್ಕೂ ಭಾಳ ರುಚಿ, ಆರೋಗ್ಯಕ್ಕೂ ಭಾಳ ಒಳ್ಳೇದು. ಇದು ಭಾಳ ಮಾಡ್ತಿದ್ರು ನಮ್ಮ ಕಡೆ ಎಲ್ಲ. ಇದು ಇವತ್ತು ಊಟಕ್ಕೆ ಹೀರಿಕಾಯಿ ಪಲ್ಯ ಅದ ನೋಡ್ರಿ. ಹೀರಿಕಾಯಿ ಪಲ್ಯ ಆಲೂ ಹಾಕಿ ಸ್ಪೆಷಲ್ ಮಾಡ್ಲಿಕ್ಕತ್ತಾರ್ರಿ. ಸ್ಪೆಷಲ್ ಏನಿಲ್ಲ, ಬಟ್ ಪಲ್ಯ ಅದ ಊಟ ಮಾಡ್ಲಿಕ್ಕೆ. ಚಪಾತಿ ಕೂಡ ಅರಿಶಿಣ, ಉಪ್ಪ, ಖಾರ, ಒಂದಿಷ್ಟು ಮತ್ತು ಸ್ವಲ್ಪ ಶೇಂಗಾ ಪೌಡ್ರ್ ಹಾಕ್ಬೇಕ್ರಿ. ಹುಗ್ಗಿ ಕೂಡ ಸ್ಪೆಷಲ್ ಶಂಡಿಗೆ ಮಾಡ್ತಾರ. ಹುಗ್ಗಿ ಕೂಡ ಯಾವಾಗ ಹುಗ್ಗಿ ಮಾಡಿದಾಗ ಶಂಡಿಗೆ ಸ್ಪೆಷಲ್ಲೇ ಮಾಡೇ ಮಾಡ್ತಾರ. ಅದ್ರ ಕೂಡ ಇದಕ್ಕೆ ಏನೇನು ಹಾಕ್ಬೇಕವ? ಇದಕ್ಕೆ ತಂಗಿ ಒಂದು ಬಟ್ಲು ಜೋಳದ ಹಿಟ್ಟ, ಒಂದು ಬಟ್ಲು ಅರ್ಧ ಬಟ್ಲು ಕಡ್ಲಿ ಹಿಟ್ಟ, ಅರ್ಧ ಬಟ್ಲು ಗೋಧಿ ಹಿಟ್ಟ, ಅರ್ಧ ಬಟ್ಲು ಸಜ್ಜಿ ಹಿಟ್ಟ, ಕೆಂಪು ಖಾರ, ಉಳ್ಳಾಗಡ್ಡಿ, ಕೊತ್ತಂಬರಿ, ಜೀರಿಗೆ ಎಲ್ಲ ಹಾಕಿ ಕಲಸಿ ಮ್ಯಾಲೆ ಶಂಡಿಗೆ ಮಾಡೋ ಹೊತ್ತಿಗೆ ಎಳ್ಳು ಹಚ್ಚಿ ಬಡಿಬೇಕು. ಈ ಸಂಡಿಗೆ ಮಾಡದ್ಮೇಲೆ ಎಳ್ಳು ಹಚ್ಚಿ ಬಡದ್ಮೇಲೆ ಎಣ್ಣೆ ಕಾಯ್ಲಿಕ್ಕೆ ಇಡಬೇಕು. ಎಣ್ಣೆ ಕಾಯ್ಲಿಕ್ಕೆ ಇಟ್ಟು ಸಂಡಿಗೆ ಚಂದ ಕೆಂಪಾಗಂಗೆ ಕರೆದು ತೆಗಿಬೇಕು. ನೋಡ್ರಿ, ಈಗ ಬೆಲ್ಲ ಕರಗಿಸ್ಬೇಕ್ರಿ. ಹುಗ್ಗಿ ಅಂದ್ರೆ ಒಳಗೆಲ್ಲ ಕಸ ಎಲ್ಲ ಇರ್ತದಲ್ರಿ, ಅದು ಸೋಸ್ಕೊಂಡು ತೆಕ್ಕೋಬೇಕು. ನಿಮ್ಗೆ ಹೇಳ್ತೀನಿ ನೋಡ್ರಿ ಮೆಜರ್ಮೆಂಟ್. 1 ಬಟ್ಲ ಹುಗ್ಗಿ ಅಕ್ಕಿಗೆ, ಒಂದು ದೊಡ್ಡ ಬಟ್ಲು ಹುಗ್ಗಿ ಅಕ್ಕಿಗೆ, ಒಂದು ಸಣ್ಣ ಬಟ್ಲ ಇದು ಉಣ ಅಕ್ಕಿ, ಹಾಗೆ 1.5 ಬಟ್ಲು ಬೆಲ್ಲ ತಗೋಬೇಕು. ನೀವು ಅಕಾರ್ಡಿಂಗ್ ಟು ಮೆಜರ್ಮೆಂಟ್ ತಗೋರಿ. ನೀವು 1 ಬಟ್ಲಿಗೆ 1.5 ಬಟ್ಲು ಬೆಲ್ಲ, ಒಂದು ಅರ್ಧ ಬಟ್ಲು ಇದು ಉಣ ಅಕ್ಕಿ. ನೋಡ್ರಿ, ಬೆಲ್ಲ ಸೋಸಿ ಹುಗ್ಗಿ ಅದ ಕುದಿಯೋದು ಹುಗ್ಗಿಯಾಗ ಬೆಲ್ಲ ಸೋಸಿ ಹಾಕ್ಬೇಕ್ರಿ. ಇದು ನೋಡ್ರಿ, ಇದು ಮಗಸ್ಬೇಕ್ರಿ, ಚಂದ ನುಣ್ಣಗೆ ಮಗಸ್ಬೇಕ್ರಿ, ಬೆಣ್ಣೆ ಆದಂಗ. ಇಲ್ಲಿ ನೋಡ್ರಿ, ನಮ್ಮ ಅವ್ವ ಮಾಡಿ ಮಗಸ್ಲಿಕತ್ತಾರ ನೋಡ್ರಿ. ಇಲ್ಲಿ ಈಗ ನೋಡ್ರಿ, ಸ್ವಲ್ಪ ಕಾಜು ಕಿಸ್ಮಿಸ್ ಇದ್ರ ಕರ್ಕೊಂಡು ತೆಕ್ಕೋತಾರ್ರಿ ನಮ್ಮವ್ವ. ತೆಗದಿ ಆಮೇಲೆ ಕಿಸ್ಮಿಸ್ ಹಾಕರ್ ನೋಡ್ರಿ. ಕರ್ಕೊಂಡು ತೆಕ್ಕೊಂಡು ಅದೇ ತುಪ್ಪದಾಗೆ ಮತ್ತು ಇದು ಕೆಂಪು ಹುರು ತೆಕ್ಕೊಂಡು ಉಳಿದೈತಲ್ರಿ ತುಪ್ಪ, ಅದ್ರಾಗೆ 2 ಚಮಚ ಗೋಧಿ ಹಿಟ್ಟ, 2 ಚಮಚ ಕಡ್ಲಿ ಹಿಟ್ಟ, ಇದು ಚಂದ ಹುರಿಬೇಕ್ರಿ. ಕೆಂಪಾಗಂಗೆ ಹುರಿದು ಅದು ಹುಗ್ಗೆ ಹಾಕಿ ಕಲಿಸ್ಬೇಕ್ರಿ. ನೋಡ್ರಿ, ಇಲ್ಲಿ ತೋರ್ಸಕತ್ತಿ ನೋಡ್ರಿ, ಇಲ್ಲಿ ಕೊಬ್ಬರಿ ಅದ, ಮತ್ತು ಇಲೇಚಿ ಇವೆಲ್ಲ ಕರ್ದ್ರಲ್ರಿ ಅವ, ಅದು ಮತ್ತು ಬೇಕಾದ್ರೆ ಸ್ವಲ್ಪ ತುಪ್ಪ ಹಾಕೋಬೇಕ್ರಿ. ಹಾಕೊಂಡು ಚಂದ ಹುರಿಬೇಕ್ರಿ. ಕೆಂಪು ಹುರಿದು ಹಾಕ್ರಿ ನೋಡ್ರಿ. ಇದ್ರಾಗ ಹುಗ್ಗಿನೇ ಹಾಕಿ ಮತ್ತು ಚಂದ ಇದು ನೋಡ್ರಿ, ಕೊಬ್ಬರಿ ಹಾಕ್ರಿ. ಈಗ ಕೊಬ್ಬರಿ ಹಾಕ್ರೆ ಭಾಳ ಚಂದ ಟೇಸ್ಟ್ ಬರ್ತದ್ರಿ. ಮತ್ತು ಸೋಪ್ ಇರ್ತಾವಲ್ರಿ, ತಿನ್ನೋ ಸೋಪ್, ಅದನ್ನ ಹಾಕ್ಬೇಕ್ರಿ. ದಪ್ ಕುಟ್ಟು ಹಾಕ್ಬೇಕ್ರಿ. ಬಾಯ್ದಾಗ ಬಂದ್ರೆ ಚಂದ ಟೇಸ್ಟ್ ಬರ್ತದ್ರಿ. ಹಾಕಿ ಚಂದ ಕಲಿಸ್ಬೇಕು ನೋಡ್ರಿ. ಆಯ್ತು ನೋಡ್ರಿ, ಬಿಸಿ ಬಿಸಿ ಹುಗ್ಗಿ ತುಪ್ಪ ಹಾಕೊಂಡು ತಿಂದ್ರೆ ಮತ್ತೇನು ಬೇಕಾಗಲ್ರಿ. ಇವು ನೋಡ್ರಿ, ಹಪ್ಪಳ, ಶಂಡಿಗೆ, ಮತ್ತಿದು ಹುಗ್ಗಿ, ಮತ್ತು ಪಲ್ಯ ಇವೆಲ್ಲ ನೋಡ್ರಿ ತಾಟಿಗೆ ಹಚ್ಚಾರ ನೋಡ್ರಿ. ಈಗ ಬರೀ ಊಟ ಮಾಡೋದು, ಗರಂ ತುಪ್ಪ ಹಾಕೊಂಬೋದು, ಹುಗ್ಗಿ ಉಣೋದು.